ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನನ್ನ ಮಗಳು ಕೂಡ ಇಬ್ಬರು ಚೆನ್ನಾಗಿದ್ದೀವಿ. ಇದು ಮಂಗಳವಾರದ ಲಾಗ್ ಆಗಿರುತ್ತೆ. ನನ್ನ ಮಗಳು ಎಗ್ ಬಿರಿಯಾನಿ ಮಾಡ್ತಾ ಇದ್ದಾಳೆ ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು 5 ಮೊಟ್ಟೆನ ಅವಳು ಬೇಯಕ್ಕೆ ಇಟ್ಕೊಂಡಿದ್ದಾಳೆ. ಅದು ಸ್ವಲ್ಪ ಮೊಟ್ಟೆ ಬೇಯಬೇಕು. ಈಗ ಅಕ್ಕಿನ ನಾನು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ತೊಗೊಂಡಿದ್ದಾಳೆ. ಮಸಾಲೆ ಐಟಮ್ ತೋರಿಸ್ತಾ ಇದ್ದೀನಿ. ಸೋಂಪು ಕಾಳು ತೊಗೊಂಡಿದ್ದೀನಿ, ಪಲಾವ್ ಎಲೆ, ಏಲಕ್ಕಿ ಮತ್ತು ಚಕ್ಕೆ, ಲವಂಗ, ಅನಾನಸು, ಮರಾಠಿ ಮೊಗ್ಗು ಇಷ್ಟು ಕೂಡ ತೊಗೊಂಡಿದ್ದಾಳೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ ಮಸಾಲ ಪೌಡರ್ ಅದು ಕೂಡ ತರಿಸ್ಕೊಂಡಿದ್ದೀವಿ. ಈಗ ಎಗ್ ಬೆಂದಿತ್ತು, ಅದನ್ನು ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಕಾಯೋ ತನಕ ನಾನು ಮೊಟ್ಟೆಗೆ ಈ ಥರ ಮಾಡ್ಕೋತಾ ಇದ್ದಾಳೆ ನನ್ನ ಮಗಳು. ಅದು ಮಾಡೋದ್ರಿಂದ ಏನಂತ ಅಂದರೆ ಮಸಾಲೆ ಐಟಮ್ಗಳು ಅದು ಚೆನ್ನಾಗಿ ಅದರೊಳಗೆ ಸೇರಿಕೊಳ್ಳುತ್ತೆ ಅಂತ. ಈ ಮಸಾಲೆಗಳು ಅಂದರೆ ಅರಿಶಿನ ಪುಡಿ, ಗರಂ ಮಸಾಲ, ಅಚ್ಕಾರದ ಪುಡಿ ಮತ್ತು ಧನಿಯಾ ಪೌಡರು 4 ಐಟಮ್ಮು ಕೂಡ ಒಂದೊಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದಾಳೆ ಎಣ್ಣೆಗೆ. ಈಗ ಮೊಟ್ಟೆ ಎಲ್ಲ ಅದರೊಳಗೆ ಹಾಕ್ತಾ ಇದ್ದಾಳೆ ಎಣ್ಣೆಗೆ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆಗಬೇಕು. ಆವಾಗ ಅದು ಮಸಾಲೆ ಎಲ್ಲ ಅದರೊಳಗೆ ಹೋಗುತ್ತೆ. ಆವಾಗ ಅದೊಂಥರ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಬಿರಿಯಾನಿಗೆ. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ನಾನು ಒಂದು ತಟ್ಟೆಗೆ ತಗೊಳ್ತಾ ಇದ್ದೀನಿ ಅದೆಲ್ಲ. ಈಗ ಅದೇ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಏನಕ್ಕೆ ಅಂತಂದರೆ ಈಗ ಬಿರಿಯಾನಿ ಸ್ಟಾರ್ಟ್ ಮಾಡಿಬಿಡೋಣ. ಈಗ ಎಣ್ಣೆ ಕಾದಿದೆ. ಎಣ್ಣೆಗೆ ಸ್ವಲ್ಪ ಪಲಾವ್ ಎಲೆ, ಲವಂಗ ಹಾಕ್ಕೊಳ್ತಾ ಇದ್ದಾಳೆ, ಮತ್ತು ಅನಾನಸು, ಮರಾಠಿ ಮೊಗ್ಗು, ಇದು ಸ್ಟಾರು, ಏಲಕ್ಕಿ, ಲವಂಗ ಮತ್ತು ಸೋಂಪು ಕಾಳು ಹಾಕ್ಕೋತಾ ಇದ್ದಾಳೆ. ಇಷ್ಟು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆಗಲಿ. ಇದು ಎಣ್ಣೆಯಲ್ಲಿ ಜಾಸ್ತಿ ಕೂಡ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ಇದು ಹಾಕ್ತಾ ಇರೋಂಗೆ ನೆಕ್ಸ್ಟು ಈಗ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ತುಂಬಾ ರೋಸ್ಟ್ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಮೆತ್ತಗಾಗಬೇಕು. ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ನಾನು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಆವಾಗ ಬಾಡಿಸ್ಕೊಂಡಾಗ ಅದು ಚೆನ್ನಾಗಿ ಈರುಳ್ಳಿಗೆ ಉಪ್ಪು ಹಿಡಿಯುತ್ತೆ. ಈಗ ನಾನು ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆಗಬೇಕು. ಆಗಿದೆ. ಹಾಕ್ತಾ ಇರೋಂಗೆ ನಾನು ಸ್ವಲ್ಪ ಟೊಮೆಟೊ ಕೂಡ ಹಾಕಿದೆ. ಟೊಮೆಟೊ ಫುಲ್ ಮ್ಯಾಶ್ ಆಗಿದೆ. ಆವಾಗ ಈ ಮಸಾಲೆ ಪದಾರ್ಥಗಳೆಲ್ಲ ಹಾಕಿದ್ದೀನಿ. ಮತ್ತು ನಾನು ಚಿಕನ್ ಆ್ಯಂಡ್ ಮಟನ್ ಮಸಾಲ ತೊಗೊಂಡಿದ್ನಲ್ಲ ಅದು ಕೂಡ ಈ ಟೈಮಲ್ಲೇ ಹಾಕ್ಬಿಡ್ತೀನಿ. ಹಾಕಿ ಸ್ವಲ್ಪ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ. ಅದು ಕೂಡ ಒಂದು 2 ಸ್ಪೂನ್ ಅಷ್ಟೇನೋ ಹಾಕಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಮೊಸರು ಕೂಡ ತೊಗೊಂಡಿದ್ದೀನಿ. ಮೊಸರು ಹಾಕೋದ್ರಿಂದ ಏನಂದರೆ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಪಲಾವ್ಗಳಿಗೆಲ್ಲ ಸ್ವಲ್ಪ ನಾವು ಮೊಸರನ್ನ ಬಳಸ್ತೀವಿ. ಈಗ ನೋಡಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ. ಈ ಟೈಮಲ್ಲಿ ನಾವು ನೀರು ಹಾಕ್ಕೊಂಬಿಡ್ಬೇಕು. ನಾನು 1.25 ಪಾವು ತೊಗೊಂಡಿರೋದ್ರಿಂದ ಚೊಂಬಲ್ಲಿ ನಾನು ಕರೆಕ್ಟಾಗಿ ಅಳತೆ ತೊಗೊಂಡಿದ್ದೀನಿ. ಅದರಲ್ಲಿ ಈಗ 1 ಹಾಕಿದ್ದೀನಿ, 1 ಚೊಂಬು ನೀರು ಹಾಕಿದ್ದೀನಿ. ಈಗ ಅದೊಂದು ಸ್ವಲ್ಪ ಇನ್ನೊಂದು ಅರ್ಧ ಹಾಕಿದೆ, 1.5 ಚೊಂಬು ಹಾಕಿದ್ದೀನಿ. ಈಗ ನಾನು ಅಕ್ಕಿ ನೆನೆಸ್ಕೊಂಡಿದ್ನಲ್ಲ, 1 ಅಕ್ಕಿ ಎತ್ಕೊಂಡ್ರೆ ಅದು 2 ಪೀಸ್ ಆಗಬೇಕು, ಅಷ್ಟು ಚೆನ್ನಾಗಿ ಉಂತಿದೆ ಅಕ್ಕಿ. ಈಗ ಸ್ವಲ್ಪ ನೀರನ್ನ ಕ್ಲೋಸ್ ಮಾಡಿ ಮಡಗಿದ್ದೀನಿ. ಒಂದು ಕುದಿ ಬಂದ ತಕ್ಷಣ ರೈಸ್ ಹಾಕೋಣ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಅದಕ್ಕೆ ಉಪ್ಪು ಆ್ಯಡ್ ಮಾಡ್ತಿದ್ದಾಳೆ. ಈಗ ಫ್ರೆಂಡ್ಸ್ ಉಪ್ಪು ಹಾಕಿದ್ಮೇಲೆ ಒಂದು ರೌಂಡ್ ತಿರುಗಿಸ್ಬೇಕು, ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ. ಈಗ ರೈಸು ಕೂಡ ಹಾಕ್ತಾಯಿದ್ದೀನಿ. ಒಂದು ಕುದಿ ಬಂತು. ರೈಸ್ ಹಾಕಿ ಸ್ವಲ್ಪ ನೋಡ್ತೀನಿ ಇನ್ನೊಂದು ಸಲ ಟೇಸ್ಟು ಕರೆಕ್ಟಾಗಿತ್ತು. ಉಪ್ಪೇನು ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ. 1 ರೌಂಡ್ ತಿರುಗಿಸ್ಬಿಡೋಣ. 1 ರೌಂಡ್ ತಿರುಗಿಸಿ ಮತ್ತೆ ಕ್ಲೋಸ್ ಮಾಡಿ ಮಡಗ್ತೀನಿ.
ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿರುತ್ತೆ ಬಿರಿಯಾನಿ. ಆಲ್ರೆಡಿ ಕುದೀತಾ ಇದೆ, ಅನ್ನ ಕೂಡ ಬೆಂದಿದೆ. ಏಕೆಂದರೆ ನಾವು ನೆನೆಸಿ ಅಕ್ಕಿ ಹಾಕಿರೋದ್ರಿಂದ ತುಂಬ ಹೊತ್ತೇನು ತಗೊಳ್ಳೋದಿಲ್ಲ, ಬೇಗ ಬೆಂದೋಗುತ್ತೆ. ಇನ್ನೂ ಸ್ವಲ್ಪ ನೀರು ಇದೆ, ನೀರೆಲ್ಲ ಸ್ವಲ್ಪ ಸುಂಡ ನಂತರ ನಾವು ಎಗ್ಗನ್ನು ಆ್ಯಡ್ ಮಾಡೋಣ. ಓಕೆ, ಈಗ ಆಲ್ರೆಡಿ ಆಗಿದೆ. ಈ ಟೈಮಲ್ಲಿ ನಾವು ಕಾಣೋ ಥರ ಇಟ್ಕೊಳ್ಳೋಣ ಮೊಟ್ಟೆನ, ಏಕೆಂದರೆ ಈಗ ಆಲ್ರೆಡಿ ಅದು ಬೆಂದು ಹೋಗ್ಬಿಟ್ಟಿರುತ್ತೆ ಅಲ್ವಾ. ಅದು ತುಂಬಾ ನಾವು ಒಳಗಾಕ್ಬಿಟ್ರೆ ಬೆಂದು ಇದಾಗ್ಬಿಡುತ್ತೆ. ತುಪ್ಪ ಕೂಡ ಆ್ಯಡ್ ಮಾಡಿದ್ದೀನಿ. ಒಂದು 5 ನಿಮಿಷ ದಮ್ ಕಟ್ಬಿಡ್ತೀನಿ ಫ್ರೆಂಡ್ಸ್. ದಮ್ ಕಟ್ಟಿ ನೋಡಿ, ವಾವ್ ಸೂಪರ್ ಅಲ್ಲ. ಇಷ್ಟು ಚೆನ್ನಾಗಾಗುತ್ತೆ ಅಂತ ಗೊತ್ತೇ ಇಲ್ಲ ಫ್ರೆಂಡ್ಸ್. ಮಾತ್ರ ಟೇಸ್ಟು ಘಮ ಘಮ ಅಂತ ಇತ್ತು, ಎಲ್ಲ ಚೆನ್ನಾಗಿ ಬಂದಿತ್ತು. ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಯಾವುದೋ ಹೋಟೆಲಲ್ಲಿ ಹೋಗಿ ನಾವು ಬಿರಿಯಾನಿ ಸೆಂಟರ್ ಅಂತಾರಲ್ಲ, ಆ ಥರದ್ರಲ್ಲೇ ಹೋಗಿ ನಾವು ಊಟ ಮಾಡ್ತಾಯಿದ್ದೀವಿ ಅನ್ನೋ ಫೀಲ್ ಆಗ್ತಿತ್ತು. ತುಂಬ ಚೆನ್ನಾಗಿ ಬಂದಿತ್ತು ಎಗ್ ಬಿರಿಯಾನಿ. ಮಗಳು ಅವ್ರ ಪಪ್ಪಗೂ ಕೂಡ ಕಾಲ್ ಮಾಡಿ ಹೇಳಿದ್ಲು. ಅವ್ರ ಪಪ್ಪ ಬರಬೇಕಾದ್ರೆ ಚಿಕನ್ ಚಾಪ್ಸ್ ತೊಗೊಂಡು ಬಂದಿದ್ದರು. ಅಷ್ಟರಲ್ಲಿ ಪಪ್ಪ ಇವರಿಬ್ಬರು ಊಟನೇ ಮಾಡ್ಕೊಂಬಿಟ್ಟಿದ್ರು. ಆ ಸ್ಮೆಲ್ಗೆ ಮನೆಯೆಲ್ಲ ತುಂಬ್ಕೊಂಬಿಟ್ಟಿತ್ತು, ಆ ಸ್ಮೆಲ್ಗೆ, ಬಿರಿಯಾನಿ ಸ್ಮೆಲ್ಗೆ. ಅವ್ರ ಹಸ್ಬೆಂಡು ಕೂಡ ಫಸ್ಟ್ ಊಟಕ್ಕೆ ಕೊಟ್ಬಿಡಿ ಅಮ್ಮ, ನನಗೆ ಪಪ್ಪ ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತಂದರು. ಅವರಿಬ್ರಿಗೂ ಕೂಡ ಊಟ ಹಾಕ್ಕೊಟ್ಟೆ. ಅವ್ರು ತಿಂತಾಯಿದ್ದಾರೆ. ಏನೇ ಆಗಲಿ ಅವ್ರ ಯಜಮಾನ್ರಿಗೆ ಅವಳು ಮಾಡಿರೋ ಅಡುಗೆ ಅಂದರೆ ತುಂಬ ಇಷ್ಟಪಡ್ತಾರೆ. ಅವಳು ತುಂಬ ಚೆನ್ನಾಗೂ ಕೂಡ ಅಡುಗೆ ಮಾಡ್ತಾಳೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಇದ್ರೂ ನನಗೆ ಕಮೆಂಟ್ ಮುಖಾಂತರ ಹೇಳಿ ಫ್ರೆಂಡ್ಸ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಂದನೆಗಳು.